ರೋಮಾಂಚನವಾಗುತ್ತಾ ಇವೆ. ಕತ್ತಲಾವೃತವಾಗಿರುವಂತಹ ವನವಂತೆ ಇದು. ಇಂದು ಹಾಗಲ್ಲ. ಯಾವುದೋ ರತ್ನ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿಜ ವಾಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ಈ ಬದಲಾವಣೆ ಯಾಕಾಯಿತು, ಯಾರಿಗಾಗಿ, ಯಾಕೆ ತರ್ಕಿಸಿಕೊಳ್ಳಬೇಕು? ಶ್ರೀದೇವಿ ಲೀಲಾಮೃತ ದೇವಿ ಏನದು? ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇದೆ. ಆ ಹೆಣ್ಣು ಇಲ್ಲೇ ಸನಿಹದಲ್ಲಿರಬೇಕು. ಗಮನಿಸ್ತೇನೆ.
ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾನೆ. ನೋಡಿದನು ಕಲಿರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ತೇಜಪೂರ್ಣವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿಯಾಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವನು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವನು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ನನ್ನ ದೊರೆ ಈಕೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಬರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದ. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ ಭಕ್ತಿಯಿಂದಲೇ ಆದ